ನಾನು ಆ ಬೇಟೆಯಿಂದ ವಸ್ತುವನ್ನು ತೀಟ ಮಾಡಿದರೆ ಅದರಿಂದ ಕಾಮವೇನವನ್ನು ಸಿಟಿ ಮಾಡುವಿಗೆ ಮತ್ತೊಂದು ಬಲವಾದ ಸೈನ್ಯದಿಂದ ಬಂದಿರುವ ಕಾರ್ತಿವಿ ರಾಜ್ಯಗಳಿಗೆ ನಿನ್ನ ಕೊಂದ ಕಾಮವೇನವನ್ನು ಬಿಡುಗಡೆ ಹೋಗಲು ಮುರುಪ ವೀಕ್ಷೆಯಲ್ಲಿ ನಿನಗೆ ನಿನ್ನ ಬಾ ಹೌದು ದೇವ ಉಪದಿ ಸೋಮಯಾಗಕ್ಕಾಗಿ ಸಕಲ ಋಷಿವರಿಯರು ಕೂಡಿ ತ್ರಿಮೂರ್ತಗಳನ್ನು ಚೈತನ ಯಾರ ಎಂಬ ಪರೀಕ್ಷೆ ಮಾಡಬೇಕೆಂದಾಗ ಭೃಗುಮುನಿಯ ಗಮನ ಕಂಡಂತ ಬಂದಿನ ತಾತ ವಿಜಯ ಮಾಡು. ಹೌದು ದೇವ ಸಾರಥಿ ಉಪದಿ ನೋಡಿದ್ದೀನಿ ದೇವ ಸಂಸ್ಪರ್ಧನೆಗೆ ಕನ್ನಡ ಪಕ್ಷಿಗಳಿಂದ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಪ್ರಕಾಶ ಬೀಳುವಂತೆ ಕಾಪಾಡುವುದನ್ನು ಮಾಡಿದ್ದೀಯ. ನೋಡಿದ್ದೀನಿ ದೇವ ಸಾರಥಿ ಇಂಥವ ಅಲ್ಲಿ ಕಾಣುವುದ ನೋಡಿದ ದೇವಸ್ಥಾನ ನೋಡಿದ್ದೀನಿ ದೇವ ಸಾರಥಿ ವಿಶೇಷವೇನೆಂದರೆ ಏನು ದೇವ ಬಂಡಾರವನ್ನು ಬಗೆದು ಕೈ ಮುಗಿದರೆ ಬಂಡ ಕಟ್ಟಲು ದೂರಾಗುವುದಂತೆ. ಮನೆ ಸಾರಥಿ ಇತ್ತವ ಇದೇ ನೋಡು ಚೀನಾ ಸಮುದ್ರ ಈ ಸಮುದ್ರದ ನೀರಿನಲ್ಲಿ ಎಬ್ಬರನ್ನು ಮುಳುಗಿಸಿ ನೋಡಿದರೆ ಸಿರಾಗದಂತೆ. ಸಾರಥಿ ನೋಡಿದ್ದೀನಿ ದೇವ ಗಾನಾದನ ಕೈಲಾಸಕ್ಕೆ ಬಂದ ನಂದು ಶಿವನು ಈ ಬೆಟ್ಟವನ್ನು ಹಟ್ಟದ ಕೆಳವಂತೆ ಸಾರಥಿ ಇದರ ಪರಿಣಾಮವೇನೆಂದರೆ ಏನು ದೇವ ಈ ಬೆಟ್ಟವನ್ನು ನೋಡಿದ ಮನುಷ್ಯರು ನಕ್ಕು ನಕ್ಕು ಬೆಟ್ಟವನ್ನು ಹತ್ತಲಾರದ ಸಾಧ್ಯವಿಲ್ಲದೆ ಹಿಂದಿರುಗಬೇಕಂತೆ. ಉಪದಿ ನೋಡಿದ್ದೀನಿ ದೇವ ರಾವಣನ ತಂಡ 20 ತೋಳಗಳಿಂದ ಶಿವನನ್ನೆತ್ತಿ ಶಿವನ ಮದ್ದನಕ್ಕೆ ಬಡಿದು ಗೋಳಾಡಿಸುತ್ತಾನೆ. ಇದೇ ಕೈಲಾಸ ಪರ್ವತವು ನೋಡು. ಅಕ್ಕಬದಿಯಲ್ಲಿ ಕಣ್ವಾಸಕ ದುರ್ವಾಸ ಅಂಗರಸ ಧೂಮತಿ ಮುನಿಗಳು ಉಪದಿ ಲುಂಗಿಗಳಿಂದ ವಿಲಾಸವಾದ ಈ ಪರ್ವತದಲ್ಲಿ ಕುಳಿತು ಹರನನ್ನು ಮೆಚ್ಚಿಸಿ ಶಂಕರನ ತ್ರಿಶೂಲವನ್ನು ಬರವಾಗಿ ಹೊರದು ಈ ಭಾರ್ಗವ ರಾಮನ ಪರಶುರಾಮನ ಆಗಮನಕ್ಕೆ ದುಷ್ಟನಾದ ಕರ್ತವೀರಾರ್ಜುನನ ಸಂವಾದಕ್ಕೆ ಇಲ್ಲೇ ಸಿದ್ಧವಾಗಿ ಕತ್ತ ತಪಸ್ಸನ್ನು ಕೈಯನ್ನು ನೋಡಲಿ ಸಾರಥಿ ಅಧಿಕಾರಿ ನೀವು ಬಿಟ್ಟಂತಾಗಲಿ ಉಪದಿ ಶಬ್ದನು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನುಧಾರಾಗಿರಬಹುದು. ಕೇಳುವ
ದಾರಾಗಿದ್ದರೇನಂತೆ. ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ. ಅವು ಸುಂದರ, ಏನೇಳು ನಿಲ್ಲೇಳು. ಈ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಓರ್ವ ನಾರಿಯರ ಧ್ವನಿಯಾಗುವುದು. ಈ ಸ್ತ್ರೀಯರ ಧಾರಾಗಿರಬಹುದು. ಭಜನನ ಪತ್ನಿಯೋ ಇಲ್ಲವೇ ಸುಜನರ ಪರೀವ ಸಾಕ್ಷಾತ್ ಪಾಲಾಕ್ಷನ ಸತಿಯೋ. ನನಗೋಸ್ಕರ ಇರಪಾಕ್ಷನ ಸತಿಯಾದ ಪಾರ್ವತಿ ದೇವಿಯು ಎನ್ನ ಮೇಲೆ ಕರ್ಣ ತೋರಿ ಬಂದಿರಬಹುದು. ಆದ ಪ್ರಯತ್ನ ಈ ಸ್ತ್ರೀಯರನ್ನು ಮಾತನಾಡಿಸಿ ನೋಡಿ. ಅದೇ ಮಾತ್ರ ಸಮಾನರಾದ ಸ್ತ್ರೀಯರೇ ಸುಂದರ, ನೀನು ತವರು ಇಲ್ಲಿ ಚರ್ಚರಿಸುವ ಕಾರಣವೇನು? ನಿನ್ನ ಮನದಲ್ಲಿ ಧೃತಿಗಡದಂತೆ ಬೇಡಮ್ಮ ಸ್ತ್ರೀ ಪುಣಿಕೆ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅಮ್ಮಯ್ಯ, ನನ್ನನ್ನೇ ದಾರಿ ಎಂದು ಕೇಳುತ್ತಿರುವೆಯಾ? ಹೌದು ಜನನೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಮೇನಕ ಇರಬಹುದು. ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳುತ್ತಿರುವೆಯಾ? ಹೌದು ಮಾತೆ. ಅಹೋ ಪ್ರಿಯ ಜನನೇ, ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಮನಸ್ಸೋತು ಓಡೋಡಿ ಬಂದಿರುವೆನು. ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಹಾಗೆ ಜಡದ ಮುಖಿ ನಾನು ನೀನು ದಾರು, ಈ ಹಿರಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಗದಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನೆಂಬ ಶಕ್ತಿಯ ಪ್ರಸಾದ. ಓಹೋ ಭಾರ್ಗವ ರಾಮ. ಪ್ರಿಯರೇ, ರಾಮ, ಈ ಇಂದು ರಾಜನಾದ ನಾದೇ ಕಂಡುಗಲಿ ಎಂದ ಮಂಡ ಎತ್ತಿ ಬರುವ ಹಂಡಲಿಯ ಧ್ರುವನಾದ ಛತ್ರಿಯ ಗುಂಡ ಕಾಂತವೀರ ಹತ್ತಿರ ಸಂಹಾರಕ್ಕೆ ಇದು ಕುರಿತು ತಪಸ್ಸನ್ನು ಮಾಡಿದೆ. ರಾಮ, ನಮ್ಮ ಜನನಿಯಾದ ಆಶೀರ್ವಾದವನ್ನು ಪಡೆದು ಈ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಕುಳಿತು ಜಪಿಸುವರು. ಅರನನ್ನು ಮೆಚ್ಚಿಸಿ ಹೊರಗೊಬ್ಬ ನಿಮ್ಮ ಕಾಲದಲ್ಲಿ ನೀನು ಬಂದು ಬೇಡುವುದು ಪರಿಣಾಮದು. ಭಾರ್ಗವ, ನನ್ನ ಕಾರ್ಯನಾಮದು ಅದನ್ನು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದೆ ಇಲ್ಲಿಂದ ದೂರವಾಗಿ ಹೊರಟು ಹೋಗುವುದು ಮಾಡಿ ದೇವೇಂದ್ರ ವಾಣಿ. ಭಾರ್ಗವ, ಅಮ್ಮಯ್ಯ, ನಾನು ಇಲ್ಲಿ ಯಾತಕ್ಕಾಗಿ ಬಂದಿರೋನೆಂದು ಕೇಳುತ್ತಿರುವೆಯಾ? ಹೌದು ಜನನೇ. ಅಂತ ಕಾರ್ಯವಿರುವುದು, ಅದಕ್ಕಾಗಿ ಬಂದಿರುವೆನು. ಅಂತ ಕಾರ್ಯವೇನಿರುವುದು ಮಾತೆ? ಹೇಳಿದರೆ ನೆರವೇರಿಸಿಕೊಡುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ ಅಮ್ಮಯ್ಯ. ಮೊದಲು ಏನು ಹೇಳುವುದು ತಿಳಿದುಕೋ. ಏನು ಹೇಳು ಮಾತೆ? ಹೇಳಿದರೆ ಹಾಗಾದರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದರೆ ಕೇಳ್ತೀಯ. ನಿನ್ನ ಪ್ರೀತಿ ಮಾತಿಗೆ ತೋರದೆ ಆಗ್ತೀನಿ. ಅರ್ಥವಾಗಿಲ್ಲ ಶ್ರೀಗಳೇ. ಅರ್ಥ ಮಾಡಿಕೋ. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಗಳೇ. ರಾಮ, ಅಮ್ಮಯ್ಯ, ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾತಿಗೆ
ಅರ್ಥವಾಗುವುದಿಲ್ಲ ಸ್ತ್ರೀಯರೇ. ಪ್ರಿಯಾ ಸ್ತ್ರೀಯರೇ, ರಾಮ ಅಹೋ ಭಾರ್ಗವ ರಾಮ. ಏನಕ್ಕ? ಪ್ರಿಯಾ ಸ್ತ್ರೀಯರೇ, ಕಾಮಕರಳಿರುವ ಪುರುಷನಾದರೆ ಇನ್ನೊಂದಿಗೆ ಒಡಂಬಡುವನು, ಹ, ರಸಿಕತೆ ಇಲ್ಲದ ಪುರುಷನಾದರೆ ಇನ್ನನ್ನು ಧಿಕ್ಕಾರ ಮಾಡುವನು. ಹ, ಭಾರ್ಗವ, ಸ್ತ್ರೀಯರೇ, ನೀನೆಂಥ ಪುರುಷನು? ನಾನು ವೈರಾಗ್ಯ ಪುರುಷನ ಸ್ತ್ರೀಯರೇ. ಕಂಡಿರುವೆ ವೈರಾಗ್ಯವನು ಇದೀಗ. ಹೌದು ಸ್ತ್ರೀಯರೇ. ಭಾರ್ಗವ, ಏನಕ್ಕ? ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ. ರೇಣುಕಾ ಕುಮಾರ, ನೀನೆಂತ ಧೀರ. ಎಲೆ ವಾಸ್ತವನ ರಾಜೇ, ಚತುರು ಮಾತಿನೋಳು ಬೇಡ. ಸ್ತ್ರೀಯರೇ, ಸ್ತ್ರೀಯರನ್ನು ಮೇಟಿ ಪುರುಷನಾಗಿದ್ದರೆ ಒಡಂಬಡವನು, ಕನಿಷ್ಠ ಪುರುಷನಾಗಿದ್ದರೆ ಒಡಂಬಡವರನನ್ನು ಹಾಳು ಅಳಿಸಿಗಳಿಂದ ಕೀಳ ಮಾತುಗಳನ್ನು ಬಳಸುವುದಕ್ಕೆ ಮೆಲ್ಲನ ಪ್ರಾರಂಭಿಸಿದೆಯಾ? ಎಲೆ ಸ್ತ್ರೀಯರೇ, ಶ್ರೇಷ್ಠವಾದ ಬ್ರಾಹ್ಮಣನ ಕುಲೋತ್ಪನ್ನನಾಗಿ ಋತುಮಣಿಯನ್ನು ಉತ್ಕೃಷ್ಟನಾದ ಎನ್ನ ಮುಂದೆ ನಿನ್ನ ಊಟಾಡಿಗೆ ಕೋರಿದರೆ ಆ, ನಾನೇನು ಬುದ್ಧಿಲ್ಲವನೆಂದು ತಿಳಿದಿರುವೆಯಾ? ನಾನಾಗಿಂದ ಹೇಳಿಲ್ಲವಲ್ಲ. ಎಲೆ ಸ್ತ್ರೀಯರೇ, ರಾಮ, ನಿನ್ನ ಮಾಯಜಾಲಕ್ಕೆ ಮರುಳಾಗುವ ಮಂಕುಮತಿಯಲ್ಲಿಗೆ ಹೋಗಿ ನಿನ್ನ ಸಾಮಾಧುರವನ್ನು ಕಳೆದುಕೋ ನಾಚಿಕೆಲ್ಲದವರೇ. ಎಂದು ಮುಂದೆ ಏಳಬೇಕು ನಿನ್ನ ಸಾಮಾನಾಟಿಕೆಗಳೇ. ಸ್ತ್ರೀಯರೇ, ದೂರು ನಿಂತು ಮಾತನಾಡು. ಹತ್ತಿರ ಬಂದರೆ ಯಾರು? ನೀನು ಅದು ನಿನ್ನ ಭ್ರಮೆ. ನಿನ್ನ ಭ್ರಮೆ ಎಂದು ತಿಳಿದುಕೊಂಡು ನನ್ನ ಹತ್ತಿರ ಬಂದಿದೆ. ರಾಮ, ಸ್ತ್ರೀಯರೇ, ನಾನು ನಿನ್ನ ಹತ್ತಿರ ಬಂದರೆ ಸುಟ್ಟು ಹೋಗುವುದಿಲ್ಲ. ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟುವುದು. ನೀನು ಏನು ಮಾತನಾಡಿದೆ? ಆಸೆಯಿಂದ ಹೇಳ್ತಿರುವೆನು, ಅದು ಎಂದಿಗೆ ಸಾಧ್ಯವಿದೆ? ಒಲಿದು ಬಂದಿರುವೆನು. ಒಳ್ಳೆ ಅಂತ ಹೇಳಬೇಡ. ಪುತ್ರ ಸಮಾನವಾದ ನಾನು, ಮಾತ್ರ ಸಮಾನವಾದ ನೀನು. ಎನ್ನಂ ಕಾಮದಾತಕ್ಕೆ ಬಾ ಎಂದು ಕರೆಯುವನು ಎಣ್ಣಿಗೆ ತಕ್ಕ ನಡೆದೆಯಲ್ಲ. ಭಾರ್ಗವ, ನೀನು ಕಣ್ಣು ಮಾಡಿದರೆ ನಿನ್ನ ಊಟ ಕಣ್ಣು ಸನ್ನೆ ಮಾಡಿದರೆ